ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ಸಲ್ಲಿ ನಾನು ನಿಮಗೆ ನಮ್ಮ ಫ್ಯಾಮಿಲಿಯಲ್ಲಿ ನಡೆದಂತಹ ರಿಯಲ್ ಹಾರರ್ ಸ್ಟೋರೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ನಮ್ಮ ಅಜ್ಜಿಗೆ ನಡೆದಂತಹ ಹಾರರ್ ಸ್ಟೋರೀಸು. ಫಸ್ಟ್ ಬಂದುಬಿಟ್ಟು ನಮ್ಮ ಅಜ್ಜಿಗೆ ಅಡಿಕೆ ಸುಲಿಯೋದಂದರೆ ತುಂಬ ಇಷ್ಟ ಅಂತೆ. ಆದರೆ ಅವರ ಅಪ್ಪ ಅವರಿಗೆ ಅಡಿಕೆ ಸುಲಿಯೋಕ್ಕೆ ಬಿಡ್ತಾನೆ ಇರಲಿಲ್ಲ ಅಂತೆ. ಅದಕ್ಕೆ ಅಜ್ಜಿ ಒಂದಿನ ಅವರ ಅಪ್ಪ ಊರಿಗೆ ಹೋಗಿರಬೇಕಾದ್ರೆ ನಮ್ಮ ಅಜ್ಜಿ ರಾತ್ರಿಲಿ ಅಡಿಕೆ ಸುಲಿಯೋಕ್ಕೆ ಹೋಗಿದ್ರಂತೆ ಒಬ್ಬರು ಭಟ್ರು ಮನೆಯಲ್ಲಿ. ಆ ಭಟ್ರು ತುಂಬ ರಾತ್ರಿ ಆಗಿದ್ದಂತೆ ಅಡಿಕೆ ಸುಲಿಯುವಾಗ. ಹಾಗೆ ಆ ಭಟ್ರು ಹೇಳಿದ್ರಂತೆ, ನೀನು ಇವತ್ತು ಇಲ್ಲೇ ಇರು, ಹೆಂಗೂ ರಾತ್ರಿ ಆಗಿದೆಯಲ್ಲ ಅಂತ. ಆದರೆ ಅಜ್ಜಿ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಅವರು ಮನೆಗೆ ಬರ್ತಿರ್ಬೇಕಾದ್ರೆ ಅವ್ರಿಗೆ ತುಂಬ ಭಯ ಆಗಿ ಅವರು ರಾಮನ ಜಪ ಮಾಡ್ತಾ ಬರ್ತಿರ್ತಾರಂತೆ. ಆಮೇಲೆ ಅವರು ಮನಸ್ಸು ಹೇಳ್ತಿರತ್ತಂತೆ, ಹಿಂದೆ ತಿರುಗಿ ನೋಡಬೇಡ ಅಂತ. ಆದರೆ ಅವರಿಗೆ ಕುತೂಹಲ ಅಂತ ಹಿಂದೆ ತಿರುಗಿ ನೋಡಬೇಕು, ಏನಿರತ್ತೆ ಮನೆ ಹೆಂಗೋ ಹತ್ರ ಬಂತಲ್ಲ ಅಂತ ಅವರು ಹಿಂದೆ ತಿರುಗಿ ನೋಡಿರ್ಬೇಕಾದ್ರೆ ಭೂಮಿಯಿಂದ ಆಕಾಶದವರೆಗೆ ಎತ್ತರದ ಒಂದು ಬ್ರಹ್ಮ ರಾಕ್ಷಸ, ಅವನ ಉಗುರು ಫುಲ್ ಎಲ್ಲ ಉದ್ದ, ಹಲ್ಲು ಎಲ್ಲ ಉದ್ದ. ಅಜ್ಜಿ ನೋಡಿ ಅಲ್ಲೇ ತಲೆ ತಿರುಗಿ ಬಿದ್ದಿದ್ರಂತೆ. ಅವ್ರ ತಲೆ ತಿರುಗಿ ಬಿದ್ದಿದ್ರಂತೆ. ಆಮೇಲೆ ಅವರು ಅಲ್ಲೇ ಬಿದ್ದಿದ್ರು. ಆಮೇಲೆ ಅವರ ಅಪ್ಪ ಬಂದು ಅವರನ್ನು ಎಬ್ಬಿಸ್ಕೊಂಡು ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದಾಗ ಅವರಿಗೆ ಎಚ್ಚರ ಆಗಿದ್ದಂತೆ. ಆಮೇಲೆ ಎರಡನೇದು ಅವರು ಮೋಹಿನಿ ನೋಡಿದ್ದು. ಅವರಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತೆ. ಅವರು ಒಂದಿನ ಹೂ ಹೆರ್ಕಕ್ಕೆ ನಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋಗಿರ್ಬೇಕಾದ್ರೆ 5 ಗಂಟೆಗೆ ಹೋಗಿದ್ರಂತೆ. ಯಾಕಂದರೆ ಅಲ್ಲಿ ಹೂವೆಲ್ಲ ಬೇರೆಯವರೆಲ್ಲ ಹೆರ್ಕೊಂಡು ಹೋಗ್ತಾರೆ ಅನ್ನೋ ಕಾರಣದಿಂದ ಅವರು ಬೆಳಗ್ಗೆ ಬೇಗ 5 ಗಂಟೆಗೆ ಹೋಗಿದ್ರಂತೆ. ಅವರು 5 ಗಂಟೆಗೆ ಹೋಗಿದ್ರಂತೆ. ಆವಾಗ ಮೋಹಿನಿಗೂ ಹೂ ಹೆರ್ಕೋದಂದರೆ ಆ ಹೂ ಅಂದರೆ ಇಷ್ಟ ಅಂತೆ. ಅದಕ್ಕೆ ಅಜ್ಜಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಆ ಹೂವಿನ ಮರ ಇಲ್ಲೊಂದು ಕಲ್ಬಂಡೆ ಇತ್ತಂತೆ. ಆ ಮೋಹಿನಿ ವೈಟ್ ಸೀರೆ ಇಟ್ಕೊಂಡು ಆ ಕಲ್ಬಂಡೆ ಮೇಲೆ ಕೂತಿದ್ದಂತೆ. ಆವಾಗ ಅಜ್ಜಿಗೆ ತುಂಬ ಭಯ ಆಗಿ ಅಲ್ಲಿಂದ ಓಡ್ಕೊಂಡು ಬಂದಿದ್ರಂತೆ. ಅವರು ಓಡ್ಕೊಂಡು ಬಂದಿದ್ರಂತೆ. ಆವಾಗ ಓಡ್ಕೊಂಡು ಅವರು ಓಡ್ಕೊಂಡು ಬಂದಿದ್ರಂತೆ. ಆಮೇಲೆ ರಾತ್ರಿ ಬೇರೆ ವಿಡಿಯೋ ಮಾಡ್ತೀರಿ ಅಂತಾನೆ ನಿಂತು ಅಲ್ಲಿಂದ ಓಡ್ಕೊಂಡು ಗೈಸ್, ಈಗ ರಾತ್ರಿ ಆಗಿದೆ. ನಂಗೆ ತುಂಬ ಭಯ ಆಗ್ತಿದೆ. ರಾತ್ರಿ 11:30 ಆಗಿದೆ ಟೈಮು. ನನಗೆ ತುಂಬ ಭಯ ಆಗ್ತಿದೆ. ಹಾಗೆ ಅವರು ಅಲ್ಲಿಂದ ಓಡ್ಕೊಂಡು ಬಂದ್ರಂತೆ. ಅಲ್ಲಿ ಯಾರೋ ನನಗೆ ಕಿಟಕಿಲಿ ಕುಡ್ತಂಗಾಯಿತು. ಅದಕ್ಕೆ ನಂಗೆ ಭಯ ಆಗಿ ನಾನು ಕ್ಲಿಕ್ ಮಾಡಿದೆ. ಅಲ್ಲಿಂದ ಓಡ್ಕೊಂಡು ಬಂದರು ಅಜ್ಜಿ. ಅಷ್ಟೇ ಕತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.